ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿಜಯ್ ವೀರಪ್ಪ. ನಿನ್ನೆ ಗುಜರಾತ್ನ ಅಹಮದಾಬಾದ್ನಲ್ಲಿ ಘೋರ ದುರಂತ ನಡೆದು ಹೋಗಿದೆ. ವಿಮಾನ ದುರಂತದಲ್ಲಿ 241 ಪ್ರಯಾಣಿಕರು ಸೇರಿದ ಹಾಗೆ 265 ಜನ ಮೃತಪಟ್ಟಿದ್ದಾರೆ. ಸದ್ಯ ಈಗ ಘಟನಾ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಎಲ್ಲ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ 265ಕ್ಕೆ ಸಾವಿನ ಸಂಖ್ಯೆ ಏರಿಕೆ. 241 ಪ್ರಯಾಣಿಕರು, ಹಾಸ್ಟೆಲ್ನಲ್ಲಿದ್ದ 24 ವಿದ್ಯಾರ್ಥಿಗಳು ಕೊನೆಯುಸಿರು. ಪವಾಡ ಸದೃಶ್ಯವಾಗಿ ಬದುಕುಳಿದಿರುವ ಓರ್ವ ಪ್ರಯಾಣಿಕ. ಹಾರಲು ಬೇಕಿದ್ದ ಒತ್ತಡ ಕಳೆದುಕೊಳ್ತಾ ಇಂಜಿನ್ಗೆ ಹಕ್ಕಿಗಳು ಡಿಕ್ಕಿ ಹೊಡೆದು ದುರಂತ ಆಯ್ತಾ? ಲ್ಯಾಂಡಿಂಗ್ ಗೇರ್ ಇನ್ನೂ ಹೊರಗಿದ್ದಿದ್ರಿಂದ ಎರಡನೇ ಇಂಜಿನ್ಗೆ ಶಕ್ತಿ ಸಿಗಲಿಲ್ವಾ? ವಿಮಾನ ಪತನಕ್ಕೆ ಹಲವು ಕಾರಣ. ತನಿಖೆಯಿಂದ ಬಹಿರಂಗ ಆಗಬೇಕು ಸತ್ಯ. ಮೃತರ ಗುರುತು ಪತ್ತೆಗೆ ಹರಸಾಹಸ. 241 ಜನರ ಡಿಎನ್ಎ ಸ್ಯಾಂಪಲ್ ಸಂಗ್ರಹಿಸ್ತಾ ಇರೋ ಸಿಬ್ಬಂದಿ. ಕುಟುಂಬಸ್ಥರ ಡಿಎನ್ಎ ಸ್ಯಾಂಪಲ್ಸ್ ಸಿಕ್ಕ ಮೇಲಷ್ಟೇ ಪತ್ತೆಯಾಗತ್ತೆ ಗುರುತು. ವಿಮಾನ ದುರಂತದಲ್ಲಿ ಕೊನೆಯುಸಿರೆಳೆದ ವಿಜಯ್ ರೂಪಾನಿ. 1206 ತಮ್ಮ ಲಕ್ಕಿ ನಂಬರ್ ಅಂತ ನಂಬ್ತಾ ಇದ್ರಂತೆ ರೂಪಾನಿ. 12/6ರಂದೇ ಏರ್ ಇಂಡಿಯಾ ಪ್ಲೇನ್ ಕ್ರಾಶ್ನಲ್ಲಿ ಪ್ರಾಣ ತೆತ್ತ ಗುಜರಾತ್ ಮಾಜಿ ಸಿಎಂ. ಇವತ್ತು ಅಹಮದಾಬಾದ್ಗೆ ಭೇಟಿ ನೀಡಿರುವ ಪ್ರಧಾನಿ, ಘಟನಾ ಸ್ಥಳ ಪರಿಶೀಲನೆ ನಡೆಸಲಿರುವ ನರೇಂದ್ರ ಮೋದಿ, ಸಿವಿಲ್ ಆಸ್ಪತ್ರೆಗೂ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸೋ ಸಾಧ್ಯತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.